ವೇದಿಕೆಯಲ್ಲಿ ಎಲ್ಲ ಸಂಸ್ಥೆಗಳಿಂದ ನನ್ನ ಸಹೋದರರು ಧನಂಜಯ್ ಅವರು ಬಿಸಿ ಇದ್ದಾರೆ. ಯುವ ಹಾಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ತುಂಬ ಒಳ್ಳೆಯ ಸಾಧನೆಗಳೆಲ್ಲರಿಗೂ ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿನ ನೋಡಿದ್ದೇನೆ. ಅವರಿಗೆ ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದ್ವಿ. ಅದು ಹೇಳಿದಾಯಿತು, ಖುಷಿಯಾಗಿ ಎಲ್ಲರೂ ಭೇಟಿಯಾಗಿದ್ದಾಯಿತು. ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಪೂಜೆಗೆ ಥ್ಯಾಂಕ್ ಯು. ಸಂದೇಶ ಹೇಳ್ತಾ ಇದು ಎಲ್ಲ ಮಾತಾಡೋದಕ್ಕೆ ಕಾಯ್ತಿದ್ದಾರೆ. ನನಗೆ ಗೊತ್ತು ನೀವು ಅವರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ಕಾಯ್ತಿದ್ದೀರಿ ಅಂತ. ನಟ ರಾಕ್ಷಸ ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ. ಸಂದೇಶಕ್ಕೆ ಜನ್ಮದಿನದ ಶುಭಾಶಯಗಳು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಗೆ 100ಕ್ಕೂ ಹೆಚ್ಚು ವರ್ಷ ತುಂಬ ಚೆನ್ನಾಗಿ ಅವರು ಇರಲಿ, ತುಂಬ ಚೆನ್ನಾಗಿ ಸರ್ವಿಸ್ ಮಾಡಲಿ, ಇನ್ನು ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಲಿ, ಅವರು ಒಳ್ಳೆ ಸಂಪಾದನೆ ಮಾಡಲಿ, ನಮ್ಮನ್ನು ಒಂದು ಸಿನಿಮಾ ಮಾಡಿ ನಮಗೂ ಒಳ್ಳೆ ಸಂಪಾದನೆ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರಲಿ, ಒಳ್ಳೆ ಸರ್ವಿಸ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ನಮ್ಮ ಮೈಸೂರು ಅಂದ್ರೆ ಬರೋಕೆ ಸಕ್ಕತ್ ಇಷ್ಟ ಆಗುತ್ತೆ. ಪ್ರತಿ ಸತಿ ಬರೋದು ತುಂಬಾ ಖುಷಿ ಆಗುತ್ತೆ. ಉಳ್ಕೊಳ್ಳೋಕೆ ಒಂದು ಜಾಗ ಕೊಡ್ತಾರೆ, ಪ್ರೀತಿ ತೋರಿಸ್ತಾರೆ. ಆ ದೇವರ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ, ಅವ್ರ ಆಶೀರ್ವಾದ ಎಲ್ಲರೂ ನಮ್ಮ ಮೇಲೆ, ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬಾ ಖುಷಿಯಾಗಿತ್ತು ಸರ್. ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಇಷ್ಟೊಂದು ಜನ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ. ತುಂಬಾ ಸಂತೋಷ. ನಮ್ಮ ಸಂದೇಶ ಹೇಳಬೇಕು ಅಂತಂದ್ರೆ, ಒಳ್ಳೆಯ ತಂದೆಯಾಗಿ, ಒಳ್ಳೆಯ ಮಾವನಾಗಿ, ಒಳ್ಳೆಯ ತಾತನಾಗಿ, ಒಳ್ಳೆಯ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ 80, 90 ಆಗಲಿ, 90, 100 ಆಗಲಿ, ಅದಕ್ಕೆಲ್ಲ ನಿಮ್ಮ ಹಾರೈಕೆ ಆಶೀರ್ವಾದ ಇರಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅವರು ನಮ್ಮ ನಿರ್ಮಾಪಕರಾಗಿ ನಮಗೂ ಗುಡ್ಡ ಹಾಕಿದ್ದಾರೆ. ಇತ್ತೀಚಿನ ಫಿಲ್ಮಲ್ಲಿ ಕೂಡ ನಾನು ಅವರ ಫಿಲ್ಮಲ್ಲಿ ಅಭಿನಯಿಸಿದ್ದೀನಿ. ಹಾಗಾಗಿ ನಾನು ಅವರು ಮಣ್ಣಿನ ದೋಣಿಯಿಂದ ಶುರು ಮಾಡಿದ್ರು, ನಾನು ಅವಾಗಲಿಂದಲೂ ಅವರೊಟ್ಟಿಗೆ ಇರೋದು, ಅವ್ರ ಕುಟುಂಬದ ಜೊತೆಗೆ ನಾನು ಅವ್ರ ಮನೆಯಲ್ಲಿ ಒಬ್ಬ ಸದಸ್ಯೆ ಆಗಿದ್ದೀನಿ. ಹಾಗಾಗಿ ನನಗೆ ಅವರು ಹೇಳಿದಂತೆಲ್ಲ ನಮ್ಮ ಸಂದೇಶ ಅವರೊಟ್ಟಿಗೆ ಯಾವಾಗಲೂ ಜಗಳ ಮಾಡ್ತಾ ಇರ್ತೀನಿ. ತುಂಬ ಖುಷಿ ಆಗುತ್ತೆ ಇವ್ರ ಮನೆ ಕಾರ್ಯಕ್ರಮ ಅಂದರೆ. ಅಷ್ಟು ಆದರ ಆತಿಥ್ಯ ಎಲ್ಲ ಇದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಹೃದಯದ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದು 80 ವರ್ಷಗಳ ಒಂದು ಸಂಭ್ರಮವನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ನನ್ನ ತಂದೆ ಸ್ಥಾನವನ್ನು ನಾನು ಎಲ್ಲರೂ ಕೊಟ್ಟಿದ್ದೀನಿ ಅಂದರೆ ಅದು ಸಂದೇಶ್ ನಾಗರಾಜ್ ಅವ್ರಿಗೆ. ಯಾಕಂದರೆ ಅವರ ನಾನು ಪ್ರೀತಿಯಿಂದ ಡ್ಯಾಡಿ ಅಂತಲೇ ಕರೆಯೋದು. ಅವರ ಒಂದು ಹುಟ್ಟುಹಬ್ಬದ ಸಂಭ್ರಮ ನಾವೆಲ್ಲ ಇಲ್ಲಿ ಆಚರಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಆ್ಯಂಡ್ ಒಂದು ನಂಬಿಕೆ ಇಟ್ಟು ಒಂದು ಸಿನಿಮಾ ಮಾಡುವಂಥ ಒಬ್ಬ ಪ್ರೊಡ್ಯೂಸರು, ಅದರಲ್ಲೂ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಸಿನಿಮಾ GSTಗೆ ಪ್ರೊಡ್ಯೂಸ್ ಮಾಡಿರುವಂತಹ ಪ್ರೊಡ್ಯೂಸರು. ಈಗ ಸ್ವಲ್ಪ ದಿನದಲ್ಲಿ ನಾವು ತೆರೆಗೆ ಬರ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಹಾಗೆ ಇರಲಿ, ನಮ್ಮ ಜೊತೆ ಸದಾ ಇರಲಿ. ಮತ್ತೊಮ್ಮೆ ನಮ್ಮ ಸಂದೇಶ
ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್. ಬರೀ ಜೋರಾದ ಚಪ್ಪಾಳೆ. ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿ ಅವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ನಾವು ಇಡೀ ನಮ್ಮ ಚಿತ್ರರಂಗ ಕೂಡ ಅವರ ಜೊತೆ ಇದೆ. ಅವರಿಗೆ ನಾವು ಈ ಜನ್ಮದಿನದ ಶುಭಾಶಯವನ್ನು ಹೇಳ್ತಾ ಇದ್ದೇವೆ.